ಏನು ಮಾಡ್ತಾರೆ ಅಂತಂದರೆ ಫಸ್ಟಿಗೆ ಸೇತುಬಂಧ ಪರೀಕ್ಷೆಗಳನ್ನು ಮಾಡ್ತಾರೆ. ಅದು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನು ನಿರ್ವಹಿಸ್ತಾರೆ. ಆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಹೇಗಿರ್ತವೆ, ಅದರ ಉತ್ತರಗಳು ಏನು, ಆಮೇಲೆ ಅದರ ಆಧಾರಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ನಮ್ಮ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ಕನ್ನಡ ಇದೆ, ಗಣಿತ, ಪರಿಸರ ಅಧ್ಯಯನ, ಇಂಗ್ಲೀಷ್ನ ಕ್ವಶನ್ ಪೇಪರ್ಗಳನ್ನು ಲೈನ್ ಅಪ್ ಮಾಡಿದ್ದೀವಿ. ಅವುಗಳನ್ನು ಸಹಿತ ನೋಡಿ. ನಿಮ್ಮ ಗೆಳೆಯರ ಬಳಗಗಳಲ್ಲಿ ಇವುಗಳನ್ನು ಶೇರ್ ಮಾಡಲಿಕ್ಕೆ ಮರೆಯದಿರಿ. ಸೊ ಫಸ್ಟ್ ಸೇತುಬಂಧ ಶಿಕ್ಷಣದಲ್ಲಿ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವುಗಳು ಸಿದ್ಧಪಡಿಸಬೇಕಾದ್ರೆ ನಮಗೆ ಸಾಮರ್ಥ್ಯಗಳ ಪಟ್ಟಿ ಬೇಕು. ಹಾಗಾದರೆ 5ನೇ ತರಗತಿಗೆ ಕನ್ನಡದಲ್ಲಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಮೊದಲಿಗೆ ಬರ್ಕೋಬೇಕಾಗ್ತದೆ, ನೋಡ್ಕೋಬೇಕಾಗ್ತದೆ. ಸೊ ನೋಡುವ ಏನಿದಾವಂತ. ಕಂಠಸ್ಥ ಪದ್ಯಗಳನ್ನು ರಾಗಬದ್ಧವಾಗಿ ಹಾಡೋದು, ಗದ್ಯ ಭಾಗವನ್ನು ಸೂಕ್ತ ಏರಿಳಿತಗಳೊಂದಿಗೆ ಅಭಿನಯಪೂರ್ವಕವಾಗಿ ಓದೋದು, ಪರಿಚಿತ ಘಟನೆಯನ್ನು ತನ್ನ ಮಾತಿನಲ್ಲಿ ಅಭಿವ್ಯಕ್ತಪಡಿಸೋದು, ಗ್ರಹಿಸಿದ ಕಲ್ಪಿಸಿದ ವಿಷಯವನ್ನು ಅಭಿವ್ಯಕ್ತಿಸೋದು, ವಿರುದ್ಧ ಪದಗಳನ್ನು ಸೂಚಿಸೋದು, ಒಗಟನ್ನು ಬಿಡಿಸೋ ಕೌಶಲ್ಯಗಳನ್ನು ಹೊಂದೋದು, ಸಜಾತಿ ವಿಜಾತಿ ಒತ್ತಕ್ಷರ ಪದಗಳನ್ನು ಪ್ರತ್ಯೇಕಿಸೋದು, ನಿಘಂಟು ಬಳಸ್ತಕ್ಕಂಥ ವಿಧಾನ ಮತ್ತು ನಿಯಮಗಳನ್ನು ತಿಳಿಯೋದು, ಅರ್ಥಪೂರ್ಣ ಪದಗಳನ್ನು ರಚಿಸೋದು, ಕಾಗುಣಿತಾಕ್ಷರ ಲೇಖನ ಚಿಹ್ನೆಗಳೊಂದಿಗೆ ಸುಂದರವಾಗಿ ಬರೆಯುವುದು, ಧ್ವನಿ ವ್ಯತ್ಯಾಸ ಪದಗಳನ್ನು ಎಚ್ಚರಿಕೆಯಿಂದ ಓದೋದು, ಗ್ರಾಮ್ಯ ಪದಗಳ ಕ್ರಾಂತಿಕ ರೂಪಗಳನ್ನು ಅರಿಯೋದು, ಪರಿಚಿತ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸೋದು, ಪಠ್ಯದ ಸರಳ ಕಾರ್ಯಕಾರಣ ಸಂಬಂಧಗಳನ್ನು ಗುರುತಿಸೋದು, ಲಿಂಗಗಳನ್ನು ಗುರುತಿಸಿ ಬರೆಯುವುದು, ಸಮಾನಾರ್ಥಕ ಪದಗಳನ್ನು ಬರೆಯೋದು, ಸಾಹಿತ್ಯ ರಚನೆಯಲ್ಲಿ ಹೊಸ ಪದಗಳ ಶಬ್ದಗಳನ್ನು ಸಾಂದರ್ಭಿಕವಾಗಿ ಗ್ರಹಿಸಿ ಬಳಸೋದು, ಗದ್ಯ ಭಾಗ ಓದಿ ಅರ್ಥೈಸಿಕೊಂಡು ಏಕೆ ಎಂಬ ಪ್ರಶ್ನೆಗಳಿಗೆ ಉತ್ತರಿಸೋದು, ಓದಿರೋ ಸಾಹಿತ್ಯ ಘಟನೆ ಕುರಿತು ಊಹಿಸಿ ತಮ್ಮ ಅಭಿಪ್ರಾಯ ಬರೆಯೋದು, ವಿವಿಧ ಪದಬಂಧ, ಚಿತ್ರಸರಣಿ ಮತ್ತು ಭಿತ್ತಿಪತ್ರಗಳನ್ನು ನೋಡಿ ಓದಿ ಅರ್ಥೈಸಿಕೊಳ್ಳೋದು ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ. ಸೊ ಇಲ್ಲಿ 5ನೇ ತರಗತಿಗೆ ಕನ್ನಡದಲ್ಲಿರ್ತಕ್ಕಂಥ ಸಾಮರ್ಥ್ಯಗಳು ಇತ್ತು. ಇಷ್ಟೂ ಸಾಮರ್ಥ್ಯಗಳನ್ನು ನಮಗೆ ಗೊತ್ತಾದ ಮೇಲೆ ನಾವೇನು ಮಾಡ್ತೀವಿ, ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಎಟ್ ಎ ಟೈಮಲ್ಲಿ ಒಂದೇ ಸಾರಿಗಳನ್ನು ತೆಗಿತೀವಿ. ಒಂದನ್ನು ಪೂರ್ವ ಪರೀಕ್ಷೆಗೆ ಅಂತ ಕೊಡ್ತೀವಿ, ಇನ್ನೊಂದು ಸಾಫಲ್ಯ ಪರೀಕ್ಷೆಗೆ ಅಂತ ಕೊಡ್ತೀವಿ. ಆ ಎರಡೂ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು 20 ಅಂಕಗಳಿಗೆ ಇರ್ತದೆ. ಇಲ್ಲಿ ಅಂಕಗಳು ಅಂತ ಹೇಳೋದಿಲ್ಲ. ಅದರಲ್ಲಿ 15 ಏನು ಮಾಡ್ತಾರೆ, ಲಿಖಿತಕ್ಕೆ ಕೊಡ್ತೀವಿ. ಸೊ 5 ಏನು ಮಾಡ್ತೀವಿ, ಮೌಖಿಕಕ್ಕೆ ಕೊಡ್ತೀವಿ. ಶಿಕ್ಷಕರ ಸ್ವಾತಂತ್ರ್ಯ ಇದೆ, ಅವ್ರು ಎಷ್ಟು ಬೇಕಾದಷ್ಟು ಮಾಡ್ಬೋದು, ಬಟ್ ಮಿನಿಮಮ್ 20 ಅಂಕಕ್ಕೆ ಏನು ಮಾಡ್ತಾರೆ, ಕೊಡ್ತಾರೆ. ಇಲ್ಲಿ ಸರಿ ಉತ್ತರ ಇತ್ತಂದರೆ ಎ ಅಂತ ಗುರುತಿಸ್ತೀವಿ. ಭಾಗಶಃ ಸರಿ ಉತ್ತರ ಇದ್ರೂ ಕೂಡ ಎ ಅಂತಲೇ ಗುರುತಿಸ್ತೀವಿ. ತಪ್ಪು ಉತ್ತರ ಅಥವಾ ಉತ್ತರ ನಿರಾಕರಣೆ ಇತ್ತಂದ್ರೆ ಸೊ ಏನು ಮಾಡ್ತಾರೆ, ಇಂಟು ಚಿಹ್ನೆ ಹಾಕಿ ಅದನ್ನು ಬಿ ಅಂತ ಗುರುತಿಸ್ತಾರೆ. ಸೊ ಈ ಥರ ಇಲ್ಲಿ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಇರ್ತದೆ. ಇಲ್ಲಿ ಮಾರ್ಕ್ಸ್ಗಳು ಇರೋದಿಲ್ಲ, ಎ ಮತ್ತು ಬಿಗಳ ಮೇಲೆ ನಿರ್ಧಾರವನ್ನು ಮಾಡ್ತಾರೆ. ಈಗ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಫಸ್ಟ್ ಮೌಖಿಕ ಪ್ರಶ್ನೆಗಳನ್ನು ನೋಡೋಣ. ಒಂದು 5 ಮೌಖಿಕ ಪ್ರಶ್ನೆಗಳಿದ್ದಾವೆ. ಅನಂತರ ಮುಂದಿನ ಎಲ್ಲನೂ ಕೂಡ ಏನಿದ್ದಾವೆ, ಲಿಖಿತ ಪರೀಕ್ಷೆ ಪ್ರಶ್ನೆಗಳಿದ್ದಾವೆ. ನಿನಗೆ ಗೊತ್ತಿರೋ ಯಾವುದಾದರೂ ಒಂದು ಪ್ರಾರ್ಥನಾ ಗೀತೆಯನ್ನು ಹೇಳು. ನಾಟಕದ ಈ ಸಂಭಾಷಣೆಯನ್ನು ನಾಟಕೀಯವಾಗಿ ಹೇಳು. ಒಂದನ್ನು ಕುರಿತು ಹೇಳು. ನೀನು ಓದಿರೋ ಚುಟುಕು ಅಥವಾ ನಗೆಹನಿ ಯಾವುದಾದರೊಂದನ್ನು ಹೇಳು. ನಿನಗೆ ಕೊಟ್ಟಿರೋ ಆಯ್ಕೆಗಳಿಂದ ಹಗಲು ಪದದ ವಿರುದ್ಧಾರ್ಥಕ ಪದ ಗುರುತಿಸು. ಈ ಕೆಳಗಿನ ಒಗಟನ್ನು ಬಿಡಿಸಿ ಉತ್ತರ ಹೇಳು. ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ. ಕೊಟ್ಟಿರೋ ಪದಗಳಲ್ಲಿ ಸಜಾತಿ ಒತ್ತಕ್ಷರ ಪದಗಳನ್ನು ಪ್ರತ್ಯೇಕಿಸಿ ಹೇಳು. ಇನ್ನು ಪ್ರಾಯೋಗಿಕ ಉತ್ತರವನ್ನು ಪದವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ ಕೊಟ್ಟಿರೋ ಪದಗಳನ್ನು ನಿಘಂಟಿನ ಕ್ರಮದಲ್ಲಿ ಹೇಳು. ಕೊಟ್ಟಿರೋ ಅಕ್ಷರಗಳನ್ನು ಬಳಸಿ ಪದ ರಚಿಸು. ಸೂಕ್ತ ಲೇಖನಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಯೋಗಿಕ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಮೌಖಿಕ ಪ್ರಶ್ನೆಗಳು. ತಾವೇನು ಮಾಡ್ಬೋದು ಅಂದರೆ 5 ಮೌಖಿಕದಲ್ಲಿ ಬರೆದು ಸೊ ಉಳಿಕಿದೆಲ್ಲ ಏನು ಮಾಡ್ಬೋದು, ಲಿಖಿತದಲ್ಲಿನೇ ತೊಗೊಳ್ಬಹುದು. ನೆಕ್ಸ್ಟ್ ವಾಕ್ಯ ಗಮನಿಸಿ ಶಬ್ದದೋಷಗಳನ್ನು ಸರಿಪಡಿಸಿ ಬರೆಯಿರಿ. ವಾಕ್ಯ ಗ್ರಾಂಥಿಕ ರೂಪಕ್ಕೆ ಬದಲಾವಣೆ ಮಾಡಿ. ಸಂಭ್ರಮ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ಗಾದೆ ಪೂರ್ಣಗೊಳಿಸು. ಲಿಂಗ ಬದಲಿಸಿ ಬರೆ. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ. ಕೊಟ್ಟಿರೋ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ. ಇಲ್ಲಿ ಕೊಟ್ಟಿದ್ದಾರೆ, ವಿದ್ಯಾಸಾಗರ ಕೃಷ್ಣದೇವರನ ಆಸ್ಥಾನಕ್ಕೆ ಏಕೆ ಬಂದ. ಈ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಉತ್ತರಗಳನ್ನು ಬರಬೇಕು. ನೀನು ದೇಶದ ರಾಷ್ಟ್ರಪತಿ ಆದರೆ ಏನು ಮಾಡುವೆ ಎಂಬುದನ್ನು 4 ವಾಕ್ಯದಲ್ಲಿ ಬರೆ. ಕೊಟ್ಟಿರೋ ಅಕ್ಷರಗಳನ್ನು ಬಳಸಿ ತಾವೇನು ಮಾಡಬೇಕಂದ್ರೆ ಸಾಕು ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಬೇಕು. ಇದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಆಯಿತು. ಇನ್ನು ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಲ್ಲಿನೂ ಕೂಡ ಫಸ್ಟ್ ಏನು ಮಾಡಿದ್ದಾರೆ, ಮೌಖಿಕ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಸೊ ಅವುಗಳನ್ನು ನೋಡಿಕೊಡ್ರಿ. ಸೊ ಮೌಖಿಕ ಪ್ರಶ್ನೆಗಳಾದ ನಂತರ ಪ್ರಾಯೋಗಿಕ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಅಂತವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ಇದಾದ ನಂತರ ಇರ್ತಕ್ಕಂಥದ್ದು ಲಿಖಿತ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ಇದು ಸಾಮರ್ಥ್ಯ ಆಧಾರಿತ ಪ್ರಶ್ನೆ ಪತ್ರಿಕೆ ಇದೆ. ಶಿಕ್ಷಕರಿಗಂತೂ ಕೂಡ ತುಂಬಾ ಉಪಯುಕ್ತ ಇದೆ. ಇನ್ನು
ಈ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪತ್ರಿಕೆಗಳನ್ನು ನಾವು ನೋಡಾಯಿತು. ಇನ್ನು ಇವುಗಳಿಗೆ ಉತ್ತರಗಳನ್ನು ಸಹಿತ ನಾವು ಕೂಡ ಸಿದ್ಧಪಡಿಸ್ಕೊಳ್ಬೇಕಾಗ್ತದೆ. ಸೊ ಇವಿದ್ದಾವೆ ಕೀ ಉತ್ತರಗಳು. ಸೊ ಇದನ್ನು ಕೂಡ ಕೀ ಉತ್ತರಗಳನ್ನು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಶಿಕ್ಷಕರು ದಾಖಲೆಗಳಿಗಾಗಿ ಇವುಗಳನ್ನು ಬರೆದಿಡಲೇಬೇಕಾಗ್ತದೆ. ಎಸ್, ಇದು ಪೂರ್ವ ಪರೀಕ್ಷೆ ಕೀ ಉತ್ತರಗಳಿತ್ತು. ಇನ್ನು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳಿದಾವೆ. ಎಸ್, ಓಕೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾವು ನಿಮಗೆ ಏನು ಮಾಡಿದ್ದೀವಿ ಅಂತಂದರೆ 5ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ವಿಶೇಷವಾಗಿ ಸೇತುಬಂಧ ಶಿಕ್ಷಣದಲ್ಲಿ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಮಾದರಿ ಉತ್ತರಗಳ ವಿಡಿಯೋಗಳನ್ನು ತೋರಿಸಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋಗಳನ್ನು ಲೈನ್ ಅಪ್ ಮಾಡ್ತೀವಿ, ಅವುಗಳನ್ನು ಸಹಿತ ವೀಕ್ಷಿಸಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋಗಳನ್ನು ನೀವು ಬಳಸ್ತಕ್ಕಂಥ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹೆಚ್ಚು ಶೇರ್ ಮಾಡಿ. ಬಾಯ್.